ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಇದು ಅನ್ನುವಂಥ ಕತೆ ಪ್ರತಿ ಸತಿ ಹೇಳ್ತಾರೆ. ನಿಮಗೆ ಇವತ್ತೊಂದು ಕ್ಲಾರಿಟಿ ಕೊಟ್ಟು ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಬಂದಿದ್ದೀವಿ ಸರ್. ಫೇರ್ ಫಿಕ್ಸೇಷನ್ ಕಮಿಟಿ ಶುರುವಾದಾಗ ಆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟ್ ಇರುತ್ತೆ. ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಗೌರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅಂತ. ಅಂದರೆ ರಾಜ್ಯ ಸರ್ಕಾರದ್ದು ಇಷ್ಟು ವರ್ಷ ಸ್ಟೇಟ್ ಗೌರ್ಮೆಂಟು ಮೆಟ್ರೋಗೆ ದುಡ್ಡು ಕೊಡ್ತಾ ಇತ್ತು, ಶ್ಯಾಡೋ ಕ್ಯಾಶ್ ಸಪೋರ್ಟ್ ಕೊಡ್ತಾ ಇತ್ತು. ಅದರಿಂದಾಗಿ ಮೆಟ್ರೋ ರೇಟ್ಗಳು ಕಡಿಮೆ ಇತ್ತು. ರಾಜ್ಯ ಸರ್ಕಾರ ಇವತ್ತು ಆ ಮೆಟ್ರೋ ರೇಟನ್ನು ಶ್ಯಾಡೋ ಕ್ಯಾಶ್ ಸಪೋರ್ಟ್ನ ವಾಪಸ್ ತಗೊಂಡಿರೋದ್ರಿಂದ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಈ ಸತ್ಯ ಜನಕ್ಕೆ ತಿಳಿಸ್ಬೇಕಾಗಿದೆ. ನಿಮಗೆ ಫೇರ್ ಇದು ಕಡಿಮೆ ಆಗಬೇಕು ಅಂತಿದೆಯಾ, ಸರಿ ಇದೆಯಾ, ಏನನ್ಸುತ್ತೆ ನಿಮಗೆ? ಮೆಟ್ರೋ ರೇಟ್ ಜಾಸ್ತಿ ಆಗಿರೋದು ಕನ್ನಡ ಬರಲ್ಲ ಬರುತ್ತಾ? ನಿಮಗೆ ಈಗ ಎಷ್ಟು ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ ನೀವು ಮೆಟ್ರೋಗೆ? ಅದೇ ನಾನು ಹೇಳಿದೆ, ಕೊಟ್ಟಿದ್ದಾನೆ ಎಲ್ಲ ನೋಡಿ. ಸೈಡಿಗೆ 90 rupees, ನಾಳೆಯಿಂದ ನಿಮಗೆ 95 ಆಗುತ್ತೆ ಅಲ್ವಾ? ಅವರು ಪ್ರಪೋಸಲ್ ಪ್ರಕಾರ ಆಯಿತು ಅಂತಂದರೆ ಕಡಿಮೆ ಆಗಬೇಕು. ನಿಮಗೆ ಎಷ್ಟು ಖರ್ಚಾಗುತ್ತೆ ಒಂದು ದಿವಸ ಮೆಟ್ರೋ ರೇಟ್? 200 ರೂಪಾಯಿ ಖರ್ಚಾಗ್ತಾ ಇದೆ. ನೀವು ಮೆಟ್ರೋಗೆ ಬರ್ತೀರಾ ಅಥವಾ ಮೈಸೂರು ಆಟೋಗೆ ಅಥವಾ ಬಸ್ಸಿಗೆ ಬರೋಕ್ಕೆ ಎಷ್ಟಾಗುತ್ತೆ? ಅಲ್ಲ 500 ರೂಪಾಯಿ ನಿಮಗೆ. ಈಗ ನೀವು ಮನೆಯಿಂದ ಇಲ್ಲಿಗೆ ಬರೋಕ್ಕೆ ನಿಮಗೆ 50-60 ರೂಪಾಯಿ ಆಟೋದಲ್ಲಿ ಬರ್ತೀರಾ? ಬಸ್ ಫ್ರೀ ಅಲ್ಲ? ಬಸ್ಸಲ್ಲಿ ಜಾಗನೇ ಇರಲ್ಲ ಸರ್. ಸೊ ಅವ್ರ ಜೊತೆ ಹೊಡೆದಾಡಕ್ಕಿಲ್ಲ, ನಾವು ಸುಮ್ಮನೆ ಆಟೋದಲ್ಲಿ ಬರೋದು ಎಷ್ಟು. 50-60 ರೂಪಾಯಿ ಆಟೋ ಒಂದು ಸತಿಗೆ. ಅಲ್ಲಿ ಹೋಗಿ ಬರೋದು ಅಂದರೆ 120 ರೂಪಾಯಿ, 200 ರೂಪಾಯಿ ಮೆಟ್ರೋ. ಸೊ ಒಂದು 300-325 ರೂಪಾಯಿ ಪ್ರತಿ ದಿವಸ ನಿಮಗೆ ಖರ್ಚಾಗ್ತಾ ಇದೆ ಬರೀ ಮನೆಯಿಂದ ಆಫೀಸ್ಗೆ ಹೋಗಿ ಬರೋಕ್ಕೆ. ಇದು ಬೆಂಗಳೂರಿನಲ್ಲಿರುವಂಥ ಸಾಮಾನ್ಯ ಜನರದ ಸ್ಥಿತಿ ಏನು ಅನ್ನೋದು ಇವ್ರ ಅಕ್ಕ ಮಾತಾಡಿದ್ರಲ್ಲ, ಇದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನಿಮಗೆ 350 ರೂಪಾಯಿ ಪ್ರತಿ ದಿವಸ ಬರೀ ಓಡಾಡೋದಕ್ಕೆ ಖರ್ಚಾಗುತ್ತೆ ಅಂತಂದರೆ 30 ದಿವಸಕ್ಕೆ ನಿಮಗೆ ಸಂಬಳ ಎಷ್ಟು ಬರುತ್ತೆ, ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಸಂಬಳ ಬರೀ ಮೆಟ್ರೋಗೆ ಹೋಗ್ತಾ ಇದೆ ಅಂತ. ಇದು ಕಡಿಮೆ ಆಗಬೇಕಾ ಆಗಬಾರ್ದು? ಇದನ್ನು ಯಾರು ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಗೊತ್ತಾಗಿಲ್ಲ ನಿಮಗೆ? ಬಟ್ ಅದೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮ್ಮ ಧ್ವನಿಯಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಗೊತ್ತಾಗ್ತಿದೆ ತಾನೇ ನೀವು ಪ್ರಯತ್ನ ಮಾಡ್ತಾ ಇರೋದು. ಮೇಡಮ್ ಸ್ವಲ್ಪ ಹಿಂದೆ ಮೇಡಮ್. ಹಲೋ. ವೈಟ್ ಫೀಲ್ಡ್ ಸೊ 90 rupees. ಈಗ ಪ್ರಪೋಸ್ಡ್ ಫೇರ್ ಹೈಕ್ ಬಂತು ಅಂದರೆ ಮೇಡಮ್ ಹಲೋ ಸ್ವಲ್ಪ ಬ್ಯಾಕ್ 95 ಒನ್ ವೇ. ಸ್ಪೆಂಡಿಂಗ್ ಎಷ್ಟು ರೂಪಾಯಿ? ಒಂದು ದಿನಕ್ಕೆ 200 rupees ಫಾರ್ ಅಪ್ ಆ್ಯಂಡ್ ಡೌನ್. ಮೆಟ್ರೋ ಸ್ಟೇಷನ್ಗೆ ಹೋಗ್ತೀರಾ? ಅದೇ ಮತ್ತೆ ನಾನು ಇದರ ಆಟೋ ಮಾಡ್ತೀನಿ, ಇಲ್ಲ ಸ್ವಂತ. ಕಂಪ್ಲೀಟ್ ಕಾಂಟ್ರವರ್ಸಿ ನಡೀತಿದೆಯಲ್ಲ, ಪ್ರತಿ ಸತಿ ಸ್ಟೇಟ್ ಗೌರ್ಮೆಂಟ್ ಹೇಳ್ತಾ ಇರೋದು ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಮಾಡಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಮೇಡಮ್ ಸ್ವಲ್ಪ ಬ್ಯಾಕ್ ಮೇಡಮ್. ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಮಾಡೋದು. ಆ ಫೇರ್ ಫಿಕ್ಸೇಷನ್ ಕಮಿಟಿ ಯಾವ ಥರ ರೇಟ್ ಜಾಸ್ತಿ ಆಗಬೇಕು ಫೇರ್ ಫಿಕ್ಸೇಷನ್ ಲಾಂಗ್ ಶಾರ್ಟ್ ಸಿಗ್ತದೆ. ನೀವು ವಿದ್ಯಾವಂತರಿದ್ದೀರಿ,
ನೀವೇ ಈ ಲೈವ್ ಓದ್ಬಿಡಿ, ಯು ವಿಲ್ ಹ್ಯಾವ್ ಕ್ಲಾರಿಟಿ. ಇದೇನಂತ ಇದೆ ಸರ್? ಟಿಲ್ ನಾವು GOP is providing GOP Government of Karnataka. Government of Karnataka is providing shadow cash support SCS for the following through the budgetary allocation, cash loss reimbursement and interest-free sub-debt towards loan recommended to GOI, that is Government of India, and domestic financial institutions. Given the present financial condition of Government of Karnataka, the state government will not ಮುಂಚೆ ಈ ಥರ ಇರಲಿಲ್ಲ. ನಾನು ಗ್ರೀನ್ ಲೈನ್ ಯೂಸ್ ಮಾಡಬೇಕು. ಈಗ ಎಲ್ಲರೂ ಇದು ಪ್ರತಿ ದಿವಸ ಗಲಾಟೆ ಮಾಡ್ತಾ ಇದ್ದಾರೆ ನೋಡಿ, CM DCM ಎಲ್ಲರೂ. ಇದು ಯಾಕೆ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಇದು ನಾವು ಮಾಡ್ತಾ ಇರೋದಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿರ್ಬೋದಲ್ಲ ಪೇಪರಲ್ಲಿ. ಸದ್ಯ ಏನಿದೆ ಈ ಟಿ ಶರ್ಟಲ್ಲಿ ಸ್ಟೇಟ್ ಗೌರ್ಮೆಂಟು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಏನು ಆರ್ಗ್ಯುಮೆಂಟ್ ಮಾಡಿದ್ರು ಅನ್ನೋದನ್ನು ಪ್ರಿಂಟ್ ಮಾಡಿದ್ದೀನಿ. ನಿಮ್ಗೆ ಇಂಗ್ಲೀಷ್ ಬರುತ್ತಲ್ವಾ? ಏನಂತ ಇದೆ ಗೊತ್ತಿಲ್ಲ, ಚೂರು ಜೋರಾಗುತ್ತೆ. GOK ಅಂದರೆ Government of Karnataka have brought to the attention of the FCC that immediate need for upward reservations of fares revisions for fare in order to reduce the financial burden on the state government. Further, the officials were of the view that fare should be revised annually by having an annual automatic fare revision formula. In fact, the Urban Development Department of the state government has been sending communications in this regard to PMRCL for expanding their constitution of fare fixation committee. ಏನರ್ಥ ಆಯ್ತು ಇದರಲ್ಲಿ So annually increase ಆಗಬೇಕು ಅಂತ ಯಾರು ಕೇಳಿದ್ದಾರೆ? ಗೌರ್ಮೆಂಟ್ ಆಫ್ ಕರ್ನಾಟಕ ಕೇಳಿದ್ದಾರೆ. ಕರೆಕ್ಟ್ ತಾನೇ? ಯಾಕೆ ಕೇಳಿದ್ದಾರೆ? ಫಸ್ಟ್ ಲೈನ್ ಏನಂತ ಇದೆ? burden on the ಟು ರಿಡ್ಯೂಸ್ burden on ಆನ್ ಸ್ಟೇಟ್ ಗೌರ್ಮೆಂಟ್. ಇದು ಚಾಪ್ಟರ್ 3 ಫೇರ್ ಫಿಕ್ಸೇಷನ್ ಪ್ರಪೋಸಲ್ ಆಯ್ತಲ್ಲ ಅದ್ರದ್ದು. ಈಗ ನೀವೇ ಓದಿ, ಚೆನ್ನಾಗಿ ಓದೋದು. ಈ ಪ್ಯಾರಾಗ್ರಾಫ್ ಓದಿ. ಏನಕ್ಕೆ ಫೇರ್ ಫಿಕ್ಸೇಷನ್ ನೀವು ಕೇಳಿದ್ರಲ್ಲ ಬ್ರದರ್, ಪ್ರತಿ ವರ್ಷ ಯಾಕೆ ಜಾಸ್ತಿ, ಈಗ ಇನ್ನೂ ಮಾಡಿದ್ರು ತಿರ್ಗಾ ಯಾಕೆ ಜಾಸ್ತಿ ಮಾಡಿದ್ರು ಅಂತ ಇದನ್ನು ಓದಿ ನಿಮಗೆ ಗೊತ್ತಾಗುತ್ತೆ. ಏನಂತ ಇದೆ? GOK is providing shadow cash support SCS for following through the budgetary allocation, cash loss reimbursement and interest-free sub-debt towards the loan payment to GOI and domestic financial institutions. ಇದು So given the present financial position of GOK, the state government may not continue to provide SCS. ಗೊತ್ತಾಯ್ತಾ? SCS ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅಂತ ಅಂದರೆ, ಈಗ ಯಾವುದೇ ಕ್ಯಾಶ್ ಲಾಸ್ ಆಯಿತು ಅಂತಂದರೆ ಅದ್ರದ್ದು ರಿಯಂಬರ್ಸ್ಮೆಂಟಿಗೆ, ಈಗ ಮೆಟ್ರೋ ಕಟ್ಟಕ್ಕೆ ಏನು ಲೋನ್ ತೊಗೊಂಡಿರ್ತಾರೆ ಗೌರ್ಮೆಂಟಿಂದ, ಅದರದ್ದು ಬಡ್ಡಿ ಕಟ್ಟಕ್ಕೆ ಮುಂಚೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸಪೋರ್ಟ್ ಮಾಡ್ತಾ ಇತ್ತು. ಅದರಿಂದಾಗಿ ಫೇರ್ ಕಡಿಮೆ ಇತ್ತು. ಈ ಸರ್ಕಾರ ಬಂದಾದ ಮೇಲೆ ಇವರು ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಹೇಳಿ ಸುಮ್ಮನೆ ದುಡ್ಡುಗಳನ್ನೆಲ್ಲ ಚೆಲ್ಲಿ ಯಾರಿಗೂ ಉಪಯೋಗ ಆಗದಲೇ ಸರ್ಕಾರ ಇವತ್ತು ಸರ್ಕಾರದ ಹತ್ರ ದುಡ್ಡೇ ಇಲ್ಲ. ಕರ್ನಾಟಕ ಸರ್ಕಾರದ್ದು ಫೈನಾನ್ಸು ಪೊಸಿಷನ್ ಭಾಳ ವೀಕ್ ಆಗಿ ಹೋಗಿದೆ. ಅದರಿಂದಾಗಿ ಮುಂಚೆ ಕೊಡ್ತಾ ಇದ್ದಂಥ ಶ್ಯಾಡೋ ಕ್ಯಾಶ್ ಸಪೋರ್ಟನ್ನು ಇವರು ನಿಲ್ಲಿಸ್ತಾರೆ. ಈಗ ಶ್ಯಾಡೋ ಕ್ಯಾಶ್ ಸಪೋರ್ಟ್ ನಿಲ್ಲಿಸಿದ ತಕ್ಷಣ ಬೇರೆ ಕಡೆಯಿಂದ ಏನಾರೋ ಬರಬೇಕಲ್ಲ ದುಡ್ಡು. ಎಲ್ಲಿಂದ ತಗೋತಾ ಇದ್ದಾರೆ? ಈಗ ಮೆಟ್ರೋ ಫೇರ್ ಜಾಸ್ತಿ ಮಾಡಿ ತಗೋತಾರೆ. ಬಟ್ ಪ್ರಶ್ನೆ ಕೇಳಿದ ತಕ್ಷಣ ಏನು ಹೇಳ್ತಾರೆ? ಇಲ್ಲ ನಾ ಮಾಡಿದ್ದಲ್ಲ, ಇದನ್ನ ಮೋದಿ ಗೌರ್ಮೆಂಟ್ ಮಾಡಿದ್ದು ಅಂತ ಹೇಳ್ತಾರೆ. ಬರೀ ಸುಳ್ಳು ಹೇಳ್ತಾರೆ. ಈ ಕ್ಲಾರಿಟಿ ಗೊತ್ತಾಗ್ತಿದೆ ಅಲ್ವಾ ನಿಮ್ಗೆ ಏನು ಅಂತ? ದಿಸ್ ಇಸ್ ದ ರಿಯಾಲಿಟಿ. ಇದು ನೀವು ಇಟ್ಕೊಂಡಿರಿ, ಜನಕ್ಕೂ ತಿಳಿಸಿ. ನಾನು ಅದಕ್ಕೆ ಈ ಟಿ ಶರ್ಟ್ ಹಾಕೊಂಡು ಬಂದಿದ್ದೆ. ಗೊತ್ತಾಯ್ತಲ್ವಾ ನಿಮ್ಗೆ ಇದರಲ್ಲಿರೋ ಕ್ಲಾರಿಟಿ? ಈಗ ಇವ್ರ ಮಿಸ್ಟೇಕಿಂದಾಗಿ ಇವತ್ತು ಸಾರ್ವಜನಿಕರು ಈ ಥರ ಇವತ್ತು ಇದನ್ನ ಪ್ರತಿ ದಿವಸ ಇವತ್ತು ಇಲ್ಲಿ ನೀವು ಇಂಟರ್ನ್ಶಿಪ್ ಮಾಡ್ತಾ ಇದ್ದೀರಾ, ನಿಮಗೇನೋ 5 ಲಕ್ಷ 10 ಲಕ್ಷ ಸಂಬಳ ಬರ್ತಾ ಇಲ್ಲ. ಯು ವಿಲ್ ಹ್ಯಾವ್ ಟು ಪೇ ಫ್ರಮ್ ಯುವರ್ ಪಾಕೆಟ್. ಇಲ್ಲೊಬ್ರು ಸಿಸ್ಟರ್ ಸಿಕ್ಕಿದ್ರು ಹಿಂಗೆ ಮಾತಾಡ್ತಾ, ಅವ್ರ ಸಂಬಳದ್ದು ಅವ್ರ PG ರೆಂಟ್ ಕಟ್ಟಿ, ರೂಮ್ ರೆಂಟ್ ಕಟ್ಟಿ, ಫೈನಲ್ ಆಗಿ ಏನು ಉಳಿಯೋದೇ ಇಲ್ಲ, ಮೆಟ್ರೋಗೆ ಅಷ್ಟು ಖರ್ಚಾಗ್ತಾ ಇದೆ ಅಂತಂದ್ರು. ರಿಯಾಲಿಟಿ ಇದೆ ಇದು. ಹಾಂ, ಹೋದ ವರ್ಷನೇ ಡಬಲ್ ಮಾಡಿದ್ರು, ಈಗ ಅದು ಸಾಕಾಗಲಿಲ್ಲ. ಈಗ ತಿರ್ಗಾ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಹೇಳಿ? ಆ್ಯನ್ಯುವಲ್ ಇಲ್ಲಿ ಹೇಳಿ, ಸೆಕೆಂಡ್ ಲೈನ್ ಓದಿ ಇಲ್ಲಿ. annual automatic fare ಹಾಂ, ಆ ಸೆಂಟೆನ್ಸ್ ಪೂರ್ತಿ ಓದಿ ಗೊತ್ತಾಗತ್ತೆ.
state further the officials were of the view that fares should be revised annually by having an annual automatic fare revision formula. ಆಟೋಮ್ಯಾಟಿಕ್ ಫೇರ್ ಫಿಕ್ಸೇಷನ್ ಫಾರ್ಮುಲಾ Annually increase ಆಗ್ತಾ ಇದೆ. ಪ್ರತಿ ವರ್ಷ ಮಾಡಬೇಕು ಅಂತ ಯಾರು ಕೇಳಿದ್ದಾರೆ? ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಕೇಳಿದ್ದಾರೆ. ಈಗ ಇನ್ನೂ 10 ತಿಂಗಳಾಗಿಲ್ಲ ಇವರು ಡಬಲ್ ಮಾಡಿ, ಈಗ ತಿರ್ಗಾ ಯಾವಾಗ ಜಾಸ್ತಿ ಮಾಡಬೇಕು? ಇದು ಜನಕ್ಕೆ ಗೊತ್ತಾಗಬೇಕು. ಇವ್ರು ಪ್ರತಿ ದಿವಸ ಮೀಡಿಯಾದವ್ರನ್ನ ಕರೆದು ಪಾಪ ಇವರಿಗೆ ಸುಳ್ಳು ಹೇಳ್ಬಿಡ್ತಾರೆ, ಜನಕ್ಕೆ ಮಿಸ್ಗೈಡ್ ಮಾಡಬೇಕು ಅಂತ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಇವತ್ತು ಪ್ರಯತ್ನ ಮಾಡಿರುವಂಥದ್ದು.